ಇನ್ನು ಮತ್ತೊಂದು ಕಡೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಧಮಕಿ ಹಾಕದಂಥ ಸೋಕಾಲ್ಡ್ ಕಾಂಗ್ರೆಸ್ ಲೀಡರ್ ಮುಖಂಡ ರಾಜೀವ್ ಗೌಡನ ವಿರುದ್ಧ ಈಗ ಕಠಿಣ ಕ್ರಮಕ್ಕೆ ಕಾಂಗ್ರೆಸ್ನಿಂದಾನೆ ಈಗ ಶಿಫಾರಸನ್ನು ಮಾಡಲಾಗಿದೆ. ಈತನನ್ನ ಅಮಾನತುಗೊಳಿಸಬೇಕು ಅಂತ ಹೇಳಿ ಈ ಒಂದು ಶಿಫಾರಸನ್ನ ಕೆಪಿಸಿಸಿ ಶಿಸ್ತು ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ಮಾಡಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಈ ಒಂದು ಶಿಫಾರಸನ್ನ ಮಾಡಿರೋದು ಅವರಿಗೆ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿ ನಿಂದಿಸಿದ್ದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಶಿಸ್ತು ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ಅವರಿಗೆ ಪತ್ರದ ಮೂಲಕ ಒಂದು ಶಿಫಾರಸನ್ನು ಮಾಡಿದ್ದಾರೆ. ನಾನು ಆಡಿದ್ದೇ ಆಟ, ಶಿಡ್ಲಘಟ್ಟದಲ್ಲಿ ನಂದೇ ಹವಾ ಅಂತ ಹೇಳಿ ಮೆರಿತಾ ಇದ್ದಂಥ ರಾಜೀವ್ ಗೌಡ ಈಗ ಈತನ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಅಮಾನತು ಶಿಕ್ಷೆ ಈತನಿಗಾಗಬೇಕು ಅನ್ನುವಂಥ ಶಿಫಾರಸನ್ನ ಸ್ವತಃ ಕಾಂಗ್ರೆಸ್ ಪಕ್ಷನೇ ಮಾಡಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಯಾವ ಪುರುಷಾರ್ಥಕ್ಕೆ ಈತ ಇಷ್ಟೆಲ್ಲ ಡ್ರಾಮಾ ಮಾಡಿದ್ನೋ, ಇಷ್ಟೆಲ್ಲ ಧಮಕಿ ಹಾಕಿ ದರ್ಪ ಮೆರೆದಿದ್ನೋ, ಈಗ ಆ ಜಂಗಾಬಲಾನೇ ಕುಸಿದಂತೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಈತನನ್ನ ಅಮಾನತು ಮಾಡಬೇಕು ಅನ್ನುವಂಥ ಶಿಫಾರಸನ್ನ ಶಿಸ್ತು ಸಮಿತಿಗೆ ಮಾಡಲಾಗಿರುವಂಥದ್ದು. ಸೊ ಇದರಿಂದ ಅಟ್ಲೀಸ್ಟ್ ಮುಂದೆ ಈ ರೀತಿಯಾದಂಥ ಪುಡಿ ರೌಡಿಗಳು ಬುದ್ಧಿಯನ್ನು ಕಲಿಬೇಕು ಅಂತ. ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು ಮಹಿಳಾ ಅಧಿಕಾರಿ ಮೇಲೆ ಬೆದರಿಕೆ ಹಾಕಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಕೂಡ ನೇರವಾಗಿ ರಾಜೀವ್ ಗೌಡರನ್ನು ಕಾಂಗ್ರೆಸ್ನಿಂದ ಅಮಾನತು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಶಿಫಾರಸು ಮಾಡಲಾಗಿದೆ. ಸೊ ಕಾಂಗ್ರೆಸ್ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರುವಂತಹ ರೆಹಮಾನ್ ಖಾನ್ ಅವರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂಥ ಜಿಸಿ ಚಂದ್ರಶೇಖರ್ ಅವರು ಪತ್ರ ಬರೆದು ಅವ್ರನ್ನ ಅಮಾನತುಗೊಳಿಸಬೇಕು ಅನ್ನುವಂಥ ಪತ್ರವನ್ನು ಕೂಡ ಈಗ ಬರೆದಿದ್ದಾರೆ. ಯಾಕಂದರೆ ಅವರು ಅಧಿಕಾರಿಗೆ ಬೆದರಿಕೆ ಹಾಕಿರುವಂಥದ್ದಾಗಿರ್ಬೋದು, ನಿಂದನೆ ಮಾಡಿರುವಂಥದ್ದು ಎಲ್ಲವೂ ಸಾಕ್ಷಿ ಇರುವಂಥ ಹಿನ್ನೆಲೆಯಲ್ಲಿ ಸೊ ಅವರನ್ನ ಪಕ್ಷದಿಂದಲೇ ಅಮಾನತು ಮಾಡಬೇಕು ಅನ್ನುವಂಥ ಶಿಫಾರಸನ್ನು ಕೆಪಿಸಿಸಿ ಅಧ್ಯಕ್ಷರ ಸೂಚನೆ ಹಿನ್ನೆಲೆಯಲ್ಲಿ ಕೂಡ ಜಿಸಿ ಚಂದ್ರಶೇಖರ್ ಅವರು ಮನವಿಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಶಿಫಾರಸು ಮಾಡಿರುವಂಥ ಹಿನ್ನೆಲೆಯಲ್ಲಿ ರೆಹಮಾನ್ ಖಾನ್ ಅವರು ಮುಂದಿನ ಹಂತವಾಗಿ ಅವ್ರನ್ನ ಅಮಾನತುಗೊಳಿಸುವಂಥದ್ದು ಕೂಡ ಈಗ ದಟ್ಟವಾಗಿರುವಂಥದ್ದು ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.